ಶಾಸಕರ ಮಾತಿಗೂ ಡೋಂಟ್ ಕೇರ್ ಇಂದ ಅಧಿಕಾರಿಗಳು ವ್ಯಾಪಾರಸ್ಥರಿಗೆ ಲಕ್ಷಾಂತರ ನಷ್ಟ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಕಾಲುವೆಗಳು ಸರಿಪಡಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸಭೆಯಲ್ಲಿ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ರವರು ಸೂಚಿಸಿದರೂ ಕೂಡ ಅಧಿಕಾರಿಗಳು ಅವರ ಮಾತಿಗೆ ಬೆಲೆ ಕೊಡದೇ ಇರುವುದರಿಂದ ವ್ಯಾಪಾರಸ್ಥರಿಗೆ ಲಕ್ಷ ಹಾನಿಯಾಗಿದೆ ಎಂದು ಸ್ಥಳೀಯ ವ್ಯಾಪಾರಸ್ಥರು ಆರೋಪಿಸಿದರು. ಹೌದು, ನಿನ್ನೆ ರಾತ್ರಿ ಸುರಿದ ಮಳೆಗೆ ನೀರು ಅಂಗಡಿಗಳಿಗೆ ನುಗ್ಗಿ ಬಟ್ಟೆ ಅಂಗಡಿ ಸೇರಿದಂತೆ ವಿವಿಧ ಅಂಗಡಿಗಳಿಗೆ ನೀರು ನುಗ್ಗಿದ್ದು ವ್ಯಾಪಾರಸ್ಥರಿಗೆ ಲಕ್ಷಾಂತರ ಹಾನಿ ಉಂಟು ಮಾಡಿದೆ. ಹಾಗೂ ರಸ್ತೆಯಲ್ಲಿ ರಾಶಿ ಕಸ ಬಿದ್ದಿದೆ. ಶಾಸಕರ ಸೂಚನೆಯಂತೆ ಕಾಲುವೆಗಳು ಸರಿಪಡಿಸಿದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಸ್ಥಳೀಯ ವ್ಯಾಪಾರಸ್ಥರೊಬ್ಬರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಮುಂದೆಯ ಅಸ್ವಚ್ಛತೆಯಾಗಿದ್ದು ಬಿಡಾಡಿ ದನಗಳು ಕೂಡ ಈ ಚರಂಡಿಯ ಕಸ ಕಡ್ಡಿ ತಿನ್ನುತ್ತಿರುವುದು ಕಂಡುಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸ್ವಚ್ಛತೆ ಕಾರ್ಯ ಮುಂದಾಗಬೇಕಿದೆ. ಬಸವರಾಜ್ ಹಳ್ಳಿ, ಲೋಕೇಶ್ ರಾಂಪುರ, ಅರ್ಜುನ್ ಬಿರಾದಾರ್, ಅಮೂಲ್ ದೇವಕತ್ತಿ, ನಾಗೇಶ್ ನಾಗನೂರ್, ಸಂಜು ಸೂರ್ಯವಂಶಿ ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ಇವತ್ತು ಔರಾದ್ನಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಿಂದ ಔರಾದ್ನ ಮುಖ್ಯ ರಸ್ತೆಯಲ್ಲಿ KGB ಬ್ಯಾಂಕ್ ಅಪೋಸಿಟ್ನಲ್ಲಿ ಇವತ್ತು ನಾವು ಏನಂದರೆ ನೋಡ್ಬೋದು, ಸುಮಾರು 5-6 ಅಂಗಡಿಗಳಲ್ಲಿ ಬಟ್ಟೆ ಅಂಗಡಿ ಇದೆ, ಜನರಲ್ ಸ್ಟೋರ್ ಇದೆ, ಜೆರಾಕ್ಸ್ ಅಂಗಡಿಗಳಿದ್ದಾವೆ. ಇವತ್ತು ಅವೆಲ್ಲ ನೀರಿನಲ್ಲಿ ಮುಳುಗಡೆ ಆಗಿದೆ. ಇವತ್ತು ಸುಮಾರು 10ರಿಂದ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬ ವ್ಯಾಪಾರಿಯ ಲಾಸ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಪಟ್ಟಣ ಪಂಚಾಯತ್ನ ಅಧಿಕಾರಿಗಳು. ಮೊನ್ನೆ ಶಾಸಕರು ಮೀಟಿಂಗ್ ತಗೊಂಡು ಏನಂದ್ರೆ 2 ಕಡೆಯಲ್ಲಿ ಸ್ವಚ್ಛತೆ ಮಾಡಬೇಕಂತೇಳಿ ಅವ್ರೇನಾದ್ರು ಅಧಿಕಾರಿಗೆ ಸೂಚನೆ ನೀಡಿದ್ರು. ಆದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಮಾಡಿಲ್ಲ. ಇವತ್ತು ನಾವು ನೋಡ್ಬೋದು, ಇವತ್ತು ಇನ್ನೂ ಮಳೆಗಾಲ ಪ್ರಾರಂಭ ಆಗಿಲ್ಲ. ಔರಾದ್ನಲ್ಲಿ ಎಲ್ಲ ದುಕಾನುಗಳೆಲ್ಲ ಮುಳುಗುವಂಥ ಸ್ಥಿತಿಯಲ್ಲಿ ಇದ್ದಾವೆ. ಇವತ್ತು ಕೆಲಸ ನಡೀತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು 15ರಿಂದ 20 ಲಕ್ಷ ಏನಂದ್ರೆ ಇವ್ರದ್ದು ಲಾಸ್ ಆಗಿದೆ. ಇದಕ್ಕೆಲ್ಲ ಕಾರಣ ಪಟ್ಟಣ ಪಂಚಾಯತ್ ಅಧಿಕಾರಿಗಳು. ಇವತ್ತು ನೋಡ್ಬೋದು, APMC ಕ್ರಾಸ್ ಹಿಡ್ಕೊಂಡು ಇವತ್ತು ಬಸ್ ಸ್ಟ್ಯಾಂಡ್ ತನಕ ಯಾವುದೂ ಡ್ರೈನ್ನಲ್ಲಿ ನೀರು ಹೋಗಲ್ಲ, ಎಲ್ಲ ರಸ್ತೆ ಮೇಲೆ ನೀರು ಇರುತ್ತೆ. ಆ ರಸ್ತೆ ಮೇಲೆ ನೀರು ಹರ್ಕೊಂಡು ಬಂದು ಇವತ್ತು ಏನಂದ್ರೆ ದುಕಾನಲ್ಲಿ ಇವತ್ತು ಈ ವ್ಯಾಪಾರಿಗಳು ನಷ್ಟ ಆಗಿದೆ. ಇದು ಅವರು ಕೂಡಲೇ ತಹಸೀಲ್ದಾರರು ಸ್ಥಳಕ್ಕೆ ಆಗಮಿಸಿ ಇವರಿಗೆ ಏನಾದರೂ ನಷ್ಟ ಭರಿಸುವಂಥ ಕೆಲಸ ತಹಸೀಲ್ದಾರ್ ಮಾಡಬೇಕು. ಮುಂಬರುವಂಥ ದಿನಗಳಲ್ಲಿ ಇನ್ನೂ ಮಳೆಗಾಲ ಪ್ರಾರಂಭ ಆಗಿಲ್ಲ. ಇದೆಲ್ಲ ಔರಾದ್ನಲ್ಲಿ ಸ್ವಚ್ಛತಾ ಎಲ್ಲಿ ನೋಡಿದ್ರು ಕೂಡ ಯಾವುದೂ ಸ್ವಚ್ಛತಾ ಕಾರ್ಯಕ್ರಮ ಕೆಲಸಗಳು ಆಗ್ತಾ ಇಲ್ಲ. ಅದಕ್ಕೆ ನೇರವಾಗಿ ಹೊಣೆ ಪುರಸಭೆಗೆ ನಾವು ಇದು ಮಾಡ್ತೀವಿ. ಯಾವುದೇ ಅಧಿಕಾರಿಗಳು, ಶಾಸಕರು ಹೇಳಿದ್ರು ಕೂಡ, ತಹಸೀಲ್ದಾರ್ ಹೇಳಿದ್ರು ಕೂಡ ಯಾರೇ ಕಿಮ್ಮತ್ ಕೊಡ್ತಾ ಇಲ್ಲ. ಕೌಡಿ ಕಿಮ್ಮತ್ ಕೂಡ ಅಧಿಕಾರಿಗಳು ಅವ್ರಿಗೆ ನೀಡ್ತಾ ಇಲ್ಲ. ಅವ್ರ ಮೇಲೆ ಕೂಡಲೇ ಆಕ್ಷನ್ ಆಗಬೇಕು. ಮತ್ತು ಇದ್ರ ಯಾರು ಇನ್ಸ್ಪೆಕ್ಟರ್ ಇದ್ದಾರೆ, ಸ್ವಚ್ಛತಾ ಅಭಿಯಾನಿ ನಾಲಿ ತೆಗೆಯೋದ್ರಲ್ಲಿ ಸಸ್ಪೆಂಡ್ ಮಾಡುವಂಥ ಆಗ್ರಹವನ್ನು ವ್ಯಾಪಾರಿಗಳು ಮಾಡ್ತೀವಿ. ಬಸವರಾಜ್ ಹಳ್ಳಿ, ವ್ಯಾಪಾರಿಸ್ತ, ಔರಾದ್. ಇವತ್ತು ಔರಾದ್ನಲ್ಲಿ ನೋಡ್ಬೋದು, ಪ್ರತಿಯೊಂದು ವಾರ್ಡಿನಲ್ಲಿ ಹೋಗ್ರಿ, ಪ್ರತಿಯೊಂದು ನೀವು ಓಣೆಯಲ್ಲಿ ಹೋಗ್ರಿ, ಎಲ್ಲಿ ನೋಡಿದ್ರು ಕೂಡ ಗಪ್ಪು ನಾರುತ್ತಿದೆ. ಎಲ್ಲಿ ನೋಡಿದ್ರು ಕೂಡ ಸ್ವಚ್ಛತಾ ಎಲ್ಲೂ ಇಲ್ಲ. ನಾಲಿಗಳು ತುಂಬ ಕುಳುಕ್ತಾ ಇದ್ದಾವೆ. ಅದರಿಂದ ಬಲ್ಲಿರುವಂಥ ನಾಗರಿಕರಿಗೆ ಏನದಂತಂದರೆ ಅನೇಕ ರೋಗಗಳು ಬರುವಂಥ ಇವತ್ತು ಮುನ್ನೆಚ್ಚರಿಕೆನ ವಹಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ಕೂಡ ದುರ್ವಾಸನೆ ತುಂಬಿರುವಂಥ ಔರಾದ್ ನಗರದಲ್ಲಿ ಈ ಪುರಸಭೆ ಫೇಲ್ಯೂರ್ ಆಗಿದೆ. ಇದು ಕೂಡಲೇ DC ಅವರು ಮತ್ತು CO ಅವರು, ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಆಕ್ಷನ್ ತೆಗೆದುಕೊಂಡು ಮುಂಬರುವಂಥ ಆರೋಗ್ಯದ ಹಿತದೃಷ್ಟಿಯಿಂದ ಅವ್ರೇನಂತಂದ್ರೆ ಕ್ರಮ ಕೈಗೊಳ್ಳಬೇಕಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಬಸವರಾಜ್ ಹಳ್ಳಿ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.